ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ಬಂದುಬಿಟ್ಟು ಪಡ್ಡು ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇದು ಪಡ್ಡು ಬಂದುಬಿಟ್ಟು ನಾವು ಯಾವಾಗಲೂ ಶೇಂಗಾ ಚಟ್ನಿನೇ ಮಾಡೋದು. ಇವತ್ತೊಂದು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಶೇಂಗಾ, ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು ಮಾಮೂಲಾಗಿ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಶೇಂಗಾನ ಹಾಕ್ಕೊತೀವಿ ಚಟ್ನಿಗೆ. ಬಟ್ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು ನೀವು. ಇನ್ನು ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಪುಟಾಣಿ ಅಂದರೆ ಕಡಲೆ ಬರುತ್ತಲ್ಲ ಅದು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡೆ. ಇನ್ನು ಇಲ್ಲಿ ಮಸಾಲೆ ಪಡ್ಡು ಮಾಡೋಕ್ಕೆ ನಾನು ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ, ಕರಿಬೇವು, ಕೊತ್ತಂಬರಿ ಎಲ್ಲದನ್ನು ಈ ಚಾಪರ್ಗೆ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡಿಕೊಂಡೆ. ಇನ್ನು ನಾನು ಆವಾಗಲೇ ಶೇಂಗಾ ಹುರ್ಕೊಂಡಿದ್ದೆ ಬಾಣಲೆಗೆ ನಾನು ಈ ಮಸಾಲೆ ಪಡ್ಡುಗೆ ಏನು ಬೇಕು ಅದು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕಿ ಹುರ್ಕೊಂಡು ತಿಂಡಿ ತಿಂದು ಮತ್ತು ನಾನು ಅಡುಗೆ ಕೆಲಸ ರೆಡಿ ಮಾಡಿಕೊಂಡೆ. ಇನ್ನು ಬೇಸಿಗೆ ಕಾಲ ಆಗಿರೋದ್ರಿಂದ ಪಡ್ಡು ದೋಸೆ ಮಧ್ಯಾಹ್ನದ ಹೊತ್ತು ತಿಂದರೆ ಬಾಯಾರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಸಿಂಪಲ್ಲಾಗಿ ಮೊಳಕೆ ಬೆಳೆಸಿರೋ ಕಾಳಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಂದೆರಡು ವಿಷಲ್ ಬರ್ಸ್ಕೊಂಡು ಆಮೇಲೆ ಅದನ್ನ ಕ್ಲೀನಾಗಿ ಮುಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಆಗಿ ಇನ್ನು ನಾನು ಸಂಜೆ 4:30 ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ಇವತ್ತು ಬಂದುಬಿಟ್ಟು ನನ್ನ ತಮ್ಮ ಅವರು ಜರ್ಮನಿಲಿ ಇರ್ತಾರೆ, ಅವ್ರು ಬರ್ತೀವಿ ಅಂತೇಳಿ ಫೋನ್ ಮಾಡಿದರು. ಸೊ ಅವ್ರು ಆಲ್ರೆಡಿ ಬಂದು ಬೆಂಗಳೂರಿಗೆ ಒಂದು 15 ಡೇಸ್ ಆಯಿತು. ಇವಾಗ ಇನ್ನೊಂದು ವೀಕ್ ಬಿಟ್ಟು ಹೊರಡ್ತಾರೆ ವಾಪಸ್ಸು. ಇವಾಗ ಎಲ್ಲರೂ ಮನೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತಾರೆ. ಸೊ ಹಂಗೆ ಸಂಜೆ ಬರ್ತೀವಿ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಅದಕ್ಕೆ ನಾನು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ. ಮಧ್ಯಾಹ್ನ ಇಲ್ಲ ರಾತ್ರಿ ಆದರೆ ಅಡುಗೆ ಏನಾದರೂ ಮಾಡ್ಬೋದು. ಇನ್ನು ಸಂಜೆ ಟೈಮಲ್ಲಿ ಏನು ಮಾಡಬೇಕಂತ ಅರ್ಥ ಆಗಲಿಲ್ಲ ನನಗೆ. ಅದಕ್ಕೆ ಫಸ್ಟ್ ಜ್ಯೂಸ್ ಮಾಡಿ ಇಡೋಣ ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು ಆರೆಂಜ್ ಎಲ್ಲ ಅದನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇನ್ನು ನನ್ನ ಸಿಪ್ಪೆನೂ ಭಾಳ ಇದೆಯಲ್ವ, ಅದನ್ನು ನಾನೆಲ್ಲ ಒಣಗಿಸ್ಕೊಂಡು ಪೌಡ್ರ್ ಮಾಡ್ಕೋತೀನಿ. ನಾನಿಲ್ಲಿ ಜ್ಯೂಸ್ಗೆ ನೀರೇನು ಹಾಕಿಲ್ಲ, ಹಂಗೆ ಮಾಡಿದ್ದೀನಿ. ಯಾಕಂದರೆ ಅವ್ರು 3 ಜನ ಇರೋದ್ರಿಂದ ಅಷ್ಟು ಸಾಕಾಗುತ್ತೆ, ಮತ್ತು ನೀರೇನು ಹಾಕೋದು ಬೇಡ ಅಂತ ಬರೀ ಹಂಗೆ ಮಾಡಿದ್ದೀನಿ. ಇನ್ನು ಅವ್ರು ಬಂದುಬಿಟ್ಟು ಇಯರ್ಲಿ ಒನ್ಸ್ ಬರೋದ್ರಿಂದ ಒಂದು ಸತಿ ಬಂದಿದ್ರೆ ಮತ್ತೆ ತಿರ್ಗಿ ಅವರು ಬರೋಕ್ಕೆ 1 ವರ್ಷ ಬೇಕಾಗುತ್ತೆ. ಸೊ ಹಂಗಾಗಿ ನೀವು ಬೇಗ ಬನ್ನಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಅವರು 4:30ಗೆ ಬರ್ತೀನಿ ಅಂತ ಹೇಳಿದರು. ಇನ್ನು ಬರ್ತಾ ಅವ್ರು ಹಾಲು ತೊಗೊಂಡು ಬಂದಿದ್ರು. ಸ್ವಲ್ಪ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗ್ಬಿಟ್ಟಿತ್ತು ಕಸ್ಟರ್ಡ್ ಪೌಡ್ರೆಲ್ಲ ಯೂಸ್ ಮಾಡಿ ಫ್ರೂಟ್ ಸಲಾಡ್ ಮಾಡಿ, ಅದಕ್ಕೆ ತರಿಸಿದ್ದೆ. ಇನ್ನು ನಾನು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಫ್ರಿಜ್ಜಲ್ಲಿ ಇಡಬೇಕು ಅನ್ನೋಷ್ಟೊತ್ತಿಗೆ ಅವ್ರು ಬಂದರು. ಸೊ ನಾನು ಅವ್ರು ಬಂದಿದ್ದ ಖುಷಿಯಲ್ಲಿ ಅದನ್ನ ಫ್ರಿಜ್ಜಲ್ಲಿ ಇಡೋದೇ ಮರ್ತೋಗ್ಬಿಟ್ಟಿದ್ದೆ, ಹೊರಗಡೆನೇ ಇತ್ತು. ಇನ್ನು ಅವ್ರು ಬಂದಿದ್ದೆ, ಅವ್ರ ಜೊತೆ ಮಾತಾಡ್ಕೊತ ನಾನು 6 o'clock ಹಂಗೆ ಅವಾಗ ನೆನ್ಪು ಮಾಡಿಕೊಂಡೆ, ಅಯ್ಯೋ ಮಾಡಿಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವಾಗ ತೊಗೊಂಡೋಗಿ ಅವಸರವಾಗಿ ಫ್ರಿಜ್ಜಲ್ಲಿಟ್ಟೆ. ಆದರೂ ಅವ್ರು ತಿನ್ನೋ ಟೈಮಿಗೆ ಅಷ್ಟೇನು ಕೋಲ್ಡ್ ಆಗಿರಲಿಲ್ಲ. ಈ ಫ್ರೂಟ್ ಸಲಾಡ್ನ ಅಂದರೆ ಕಸ್ಟರ್ಡ್ ಪೌಡರ್ ಹಾಕಿರೋದು ಸ್ವಲ್ಪ ತಣ್ಣಗಿರೋ ತಿಂದ್ರೇ ಚೆನ್ನಾಗಿರುತ್ತೆ. ಇನ್ನು ಮಾಮೂಲಾಗಿ ನನ್ನ ಮನೇಲಿರೋ ಫ್ರೂಟ್ಸ್ ಹಾಕ್ಬಿಟ್ಟೆ ಇದು ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗೇ ಬಂದಿತ್ತು. ಬಟ್ ಏನಂದರೆ ಅವ್ರಿಗೆಲ್ಲ ತಿನ್ನೋಕೆ ಕೊಟ್ಟಾಗ ಅದು ಕೋಲ್ಡ್ ಇರಲಿಲ್ಲ ಅನ್ನೋದೊಂದೇ ಬೇಜಾರಷ್ಟೇ. ಇನ್ನು ಅವ್ರು ಹೋದ್ಮೇಲೆ ನೈಟ್ ನಾವು ತಿಂದಾಗ ತುಂಬಾ ಕೋಲ್ಡ್ ಚೆನ್ನಾಗಿತ್ತು. ಅದೇ ಬೇಜಾರಾಯಿತು ನನಗೆ, ಅವ್ರು ತಿನ್ನಬೇಕಾದ್ರೆ ತಣ್ಣಗಿರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಮ್ಮ ಬಂದುಬಿಟ್ಟು ಜರ್ಮನಿಲಿ ಇರ್ತಾನೆ ಅವನು. ಇನ್ನು ಅವರು 1 ಮಂತ್ ರಜಾ ಇತ್ತು ಅಂತೇಳಿ ಬಂದಿದ್ದರು. ಪಾಪ ಅವ್ರು ಬಂದು ಅವ್ರ ಮನೇಲಿ 1 ವೀಕ್ ಇದ್ದಾರೆ ಅಷ್ಟೇ. ಆಮೇಲೆ ಎಲ್ಲ ಅವರು ತಿರ್ಗೋದೇ ಆಗಿಬಿಟ್ಟಿದೆ ಅವ್ರಿಗೆ. ಅಲ್ಲೊಂದು ದಿವಸ ಇಲ್ಲೊಂದು ದಿವಸ ತಿರ್ಗಾ ಅವ್ರ ಮಿಸ್ಸಸ್ ಅವ್ರ ಊರಿಗೆ 1-2 ದಿವಸ ಹೋಗಿದ್ರು. ಹಿಂಗೆ ತಿರ್ಗೋದೇ ಆಗಿಬಿಟ್ಟಿದೆ ಅವ್ರಿಗೆ. ಇನ್ನಿದು ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಗಂಟು ಇಲ್ದಂಗೆ ಕಲಿಸ್ಕೋಬೇಕು, ಇಲ್ಲಾಂದರೆ ಮತ್ತು ಹಾಲ್ಗೆ ಹಾಕ್ದಾಗೆ ಮತ್ತು ಅದೆಲ್ಲ ಗಂಟು ಟೈಪ್ ಆಗುತ್ತೆ. ಸೊ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ನನ್ನ ಅಮ್ಮ ಮನೆಯಲ್ಲಿ ಫ್ರೂಟ್ ಸಲಾಡ್ ಕಾಮನ್ನೇ. ನಾನು ಮಾಡಿ ಆಲ್ಮೋಸ್ಟ್ 1 ವರ್ಷ ಮೇಲೆ ಆಗ್ಬಿಟ್ಟಿತ್ತೇನೋ ನಾವು ತಿಂದು. ಅದಕ್ಕೆ ಇವತ್ತು ನೆನಪಾಯ್ತಲ್ಲ ಅಂತ ಹೇಳ್ಬಿಟ್ಟು ತರಿಸಿ ಮಾಡ್ತಾಯಿದ್ದೀನಿ. ಇನ್ನೇನು ಮಾಮೂಲಾಗಿ ನಾನು ಮ್ಯಾಂಗೋ, ಗ್ರೇಪ್ಸು,
ಪೊಮಗ್ರೆನೇಟು, ಬನಾನಾ, ಆ್ಯಪಲ್ ಇಷ್ಟು ಇತ್ತು ಮನೆಯಲ್ಲಿ. ಸೊ ಅದಿಷ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಕ್ಕಳಂತೂ ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಾ ಇದ್ಲು ಅವಳು ಬರೋದಕ್ಕೆ. ಶಾನ ಬರ್ತಾಳೆ. ಶಾನ ಬಂದ್ಲು. ಬರ್ತಿದ್ದಾರೆ, ನಾವು ಬರ್ತಿದ್ದಾರೆ. ಬಂದ್ರು. ಯಾರು ಬಂದ್ರದ್ದೆ? ಬಂದ್ರ ಏನು ಬರ್ತಿದ್ದಾಳೆ ತಡಿ, ಅವಳು ನಿಧಾನಕ್ಕೆ ಬರ್ಬೇಕಲ್ಲ ಮತ್ತೆ. ಸಹನಾ ಇಲ್ಲಿ ನೋಡು. ಹಾಯ್, ಸೇ ಹಾಯ್. ಯಾರು ನೆನಪಿಲ್ಲ ಇವರು ನೋಡಗ ತಾನೇ ಇರ್ತಾವ. ಹಾಯ್ ಅದೇ ಹಾಯ್ ಮಾಡು, ಅದೇ ನೀನು ಮಾಡು. ಅಯ್ಯೋ ಕುತ್ಕೊಂಡ್ಬಿಟ್ಲು. ಎದ್ದೇಳು, ಕರಿ ಪಾಪು, ಕರ್ಕೊ. ಕರಿ ಹಂಗೇನು ಕರಿ, ಬಾ ಇಲ್ಲಿ ಅಂತ ಹೇಳ್ತೀನಿ. ಅಲ್ಲೋಡ್ ಮಾಮ, ಜೋರ್ ಮಾತಾಡಿದ್ರೆ ನಡೆಯಲ್ಲ ಅಂತ ಅವಳಿಗೆ ಅಳ್ತಾಳಂತೆ. ಮಾಮ ಎಲ್ಲ ಕಡೆ ಹೋಗ್ತಾಳೆ. ಬಾಯ್ ಅದ್ಯಾ, ಬಾಯ್ ಮಾಡೋದು. ಬಾಯ್ ಬಾಯ್. ಬೂಮ್ ಬೂಮ್ ಅಂತ ಬರೋದು. ಟಾಟಾ ಹೇಳು. ಬಾಯ್ ಅಷ್ಟೇ ಅಷ್ಟೇ ಅಷ್ಟೇ. ಇನ್ನು ನನ್ನ ಮಕ್ಕಳಿಗಂತೂ ಮನೆಗೆ ಯಾರಾದರೂ ಬಂದುಬಿಟ್ರೆ ಫುಲ್ ಖುಷಿ ಆಗಿಬಿಡ್ತಾರೆ. ಇನ್ನು ಆದ್ಯ ಅವ್ರ ಜೊತೆಗೆ ಆಟ ಆಡ್ಬೋದಲ್ಲ ಅಂತ ಮಧ್ಯಾಹ್ನದಿಂದನೂ ವೆಯ್ಟ್ ಮಾಡ್ತಾನೆ ಇದ್ಲು. ಇನ್ನು ಅವ್ರು ಬರೋದೇ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡಿದ್ವಿ. ಇನ್ನು ನನ್ನ ತಮ್ಮನ ಮಗಳಂತೂ ಅವಳಿಗೆ ಈಗ 1 ವರ್ಷ 3 ತಿಂಗಳಿದೆ. ಸೊ ಚೆನ್ನಾಗಿ ರೂಢಿ ಆಗ್ತಾಳೆ, ಯಾರು ಕರೆದ್ರೂ ಹೋಗ್ತಾಳೆ, ಆಟ ಮಾಡಲ್ಲ, ಏನೂ ಇಲ್ಲ. ಹೊಸ ಜನ ನೋಡಿದ ತಕ್ಷಣ ಅಳ್ತಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನು ಆಟ ಮಾಡ್ದಂಗೆ ಚೆನ್ನಾಗಿ ಆಟ ಆಡಿದ್ಲು ಅವಳು ನನ್ನ ಮಗಳ ಜೊತೆ. ಇನ್ನು ಅವಳಿಗೆ ಜೋರಾಗಿ ಏನಾದರೂ ಸೌಂಡ್ ಆದರೆ ಮಾತಾಡಿದರೆ ಇರಿಟೇಟ್ ಮಾಡ್ಕೋತಾಳೆ ಅಂತ ಹೇಳ್ತಾ ಇದ್ರು. ನನ್ನಿಬ್ಬರು ಮಕ್ಕಳು ತುಂಬ ಜೋರಾಗಿ ಗಲಾಟೆ ಮಾಡ್ತಾರೆ, ಅದಕ್ಕಂತಲೇ ನಾನು ಅವ್ರಿಗೆ ನಿಧಾನಕ್ಕೆ ಮಾತಾಡಿ ಅಂತ ಹೇಳಿದೆ. ಇನ್ನು ನಾನು ಜ್ಯೂಸ್ ಮಾಡಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಜ್ಯೂಸ್ ತೊಗೊಂಡು ಬಂದೆ. ಇನ್ನು ನನ್ನ ತಮ್ಮ ಬಂದುಬಿಟ್ಟು ಏನು ತಂದಿಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ಸು ಏನಾದರೂ ಸ್ನ್ಯಾಕ್ಸ್ ತರ್ತೀನಿ ಅಂತೇಳಿ ಹೋಗಿದ್ದೆ. ನಾನು ಬೇಡ ಅಂದರೂ ಕೇಳಲಿಲ್ಲ, ಹಂಗೆ ಹೋದ. ಇನ್ನು ಇವ್ರು ಜ್ಯೂಸ್ ಕುಡಿದು ಮುಗಿಸ್ತಿದ್ದಂಗೆ ಅವನು ಬಂದ. ಸೊ ಅವನಿಗೊಂದು ಜ್ಯೂಸ್ ಕೊಟ್ಬಿಟ್ಟು ನಾನು ಮತ್ತು ನಮ್ಮ ತಮ್ಮನ ಹೆಂಡತಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊ ಕೂತ್ಕೊಂಡ್ವಿ. ಇನ್ನು ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಎಲ್ಲರೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು. ಇಲ್ಲಿ ಬಿಸಿಲು ತುಂಬ ಇದೆ ಅಲ್ವಾ, ಬೆಳಗಿಂದ ಎಲ್ಲರ ಮನೆಗೂ ಹೋಗಿ ಹೋಗಿ ಸುಸ್ತಾಗ್ಬಿಟ್ಟಿದ್ರು ಅವರಂತರೂ. ಇನ್ನು ನನ್ನ ತಮ್ಮನ ಮಗಳು ನೋಡಿ ಎಷ್ಟು ಡೀಪಾಗಿ ಟಿ ವಿ ನೋಡ್ತಾ ಇದ್ದಾಳೆ. ಅವರು ಅಲ್ಲಿ ಟಿ ವಿ ಎಲ್ಲ ಏನು ತೋರಿಸಲ್ಲ ಅಂತೆ. ಸೊ ಹಂಗಾಗಿ ಅವಳಿಗೆ ಹೊಸದು ಅನಿಸ್ತಾ ಇದೆ ಅಲ್ವಾ, ಹಂಗಾಗಿ ಡೀಪಾಗಿ ನೋಡ್ತಾ ಇದ್ದಾಳೆ. ಅವರು ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು ಅಭ್ಯಾಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನೂ ಏನು ತೋರಿಸ್ತಾ ಇಲ್ಲ ಅಂತೆ. ಸೊ ಇನ್ನು ನಾನು ಒಂದು ಸ್ವಲ್ಪ ಹೊತ್ತು ಜ್ಯೂಸ್ ಕುಡ್ದಾದ್ಮೇಲೆ ಗಂಗಾವತಿಯಲ್ಲಿ ತುಂಬ ಚೆನ್ನಾಗಿ ಗಿರ್ಮಿಟ್ ಮಾಡ್ತಾರೆ, ಇಲ್ಲಿ ಫೇಮಸ್ ಅಂತ ಹೇಳ್ಬಿಟ್ಟು ಗಿರ್ಮಿಟ್ ತರಿಸಿ ಕೊಟ್ಟೆ. ಇನ್ನು ಜರ್ನಿ ಮಾಡಿ ಅವರು ಟಯರ್ಡ್ ಆಗಿದ್ದರಿಂದ ಅಷ್ಟಾಗಿ ಏನೂ ತಿನ್ನಲಿಲ್ಲ. ಸ್ವಲ್ಪ ಅದೇ ಬೇಜಾರಾಯಿತು ನನಗೆ. ಇನ್ನು ನೈಟ್ ಊಟಕ್ಕೆ ಇರ್ತಾರೆ ಅಂದ್ಕೊಂಡ್ರೆ ನೈಟ್ ಊಟನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಬೆಳಗ್ಗೆ ಮತ್ತೆ ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋದರು. ಇನ್ನು ಅವ್ರು ಹೋದ್ಮೇಲೆ ನಮಗೂ ಹಶ್ವಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ಸ್ವಲ್ಪ ಫ್ರೂಟ್ ಸಲಾಡ್ನೇ ತಿಂದ್ಬಿಟ್ಟು ಮಲಗಿದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.